Good morning, children. Today we are discussing about the concept of friction from physics part of the science. Okay, friction ಅಂದರೆ ಘರ್ಷಣೆ ಅಂತ ಹೇಳ್ಬೋದು ನಾವು. So I want all of you to just hold your palm and rub it. ಎರಡು ಅಂಗೈಯನ್ನು ರಬ್ ಮಾಡಿ. ನಿಮ್ಗೆ ಚಳಿ ಆದಾಗ ಹೇಗೆ ರಬ್ ಮಾಡ್ತೀರಾ ಹಾಗೆ ರಬ್ ಮಾಡಿ. So when you rub it, do you feel heat? ನಿಮಗೆ ಬಿಸಿ ಬಿಸಿ ಆದಂತಹ ಅನುಭವ ಸಿಗುತ್ತೆ, ಹೌದಾ? ಕೈಗಳೆರಡು ಏನಾಗುತ್ತೆ, ಬಿಸಿ ಬಿಸಿ ಆಗುತ್ತೆ. ಸೊ ವಾಟ್ ಯು ಆರ್ ಡೂಯಿಂಗ್, ಯು ಆರ್ ರಬ್ಬಿಂಗ್ ಟು ಆಬ್ಜೆಕ್ಟ್. ಲೆಟ್ ಅಸ್ ಕನ್ಸಿಡರ್ ಯುವರ್ ಹ್ಯಾಂಡ್ಸ್ ಆ್ಯಸ್ ಆಬ್ಜೆಕ್ಟ್ಸ್. ನಿಮ್ಮ ಕೈಗಳನ್ನ ನಾವು ಎರಡು ವಸ್ತುಗಳನ್ನಾಗಿ ಅಂದ್ಕೊಳ್ಳೋಣ. ಸೊ ಅದನ್ನು ನೀವು ರಬ್ ಮಾಡಿದಾಗ ಏನಾಗುತ್ತೆ, ಎರಡು ವಸ್ತುಗಳ ನಡುವೆ ಘರ್ಷಣೆ ಸ್ಟಾರ್ಟ್ ಆಗುತ್ತೆ. ಸೊ ವಿಚ್ ಪ್ರೊಡ್ಯೂಸಸ್ ಹೀಟ್. ಸೊ ದ್ಯಾಟ್ ಫೋರ್ಸ್ ಈಸ್ ನಥಿಂಗ್ ಬಟ್ ಅ ಫ್ರಿಕ್ಷನ್. ಓಕೆ, ದ್ಯಾಟ್ ಫೋರ್ಸ್ ಈಸ್ ನಥಿಂಗ್ ಬಟ್ ಅ friction. So let us study about the friction in detail. So what we are going to study in this class is, we are going to study regarding the definition, then cause, then factors. If possible, we will discuss the types of friction. Okay, so what we are discussing here, we are discussing the definition of friction, the causes. Definition ಅಂದರೆ ವ್ಯಾಖ್ಯಾನ. ಕಾಸಸ್ ಅಂದರೆ ಫ್ರಿಕ್ಷನ್ ಆಗೋಕ್ಕೆ ಕಾರಣಗಳೇನು, ಏನಾದರೆ ಫ್ರಿಕ್ಷನ್ ಆಗುತ್ತೆ. ಓಕೆ, ಫ್ಯಾಕ್ಟರ್ಸ್ ಅಂದರೆ ಫ್ರಿಕ್ಷನ್ ಜೊತೆಗೆ ಸಂಬಂಧವಿರುವ ಅಥವಾ ಫ್ರಿಕ್ಷನ್ನಿಗೆ ಅಥವಾ ಘರ್ಷಣೆಗೆ ಸಂಬಂಧವಿರುವ ಇನ್ನೊಂದು ಯಾವುದಾದ್ರೂ ಫ್ಯಾಕ್ಟರ್ಸ್ಗಳು ಏನು, ಯಾವ ಕಾರಣಗಳಿರಬಹುದು. ಸೊ ದಟ್ ಈಸ್ ಫ್ಯಾಕ್ಟರ್ಸ್. ಆ್ಯಂಡ್ ಟೈಪ್ಸ್, ದಟ್ ಈಸ್ ವಿಧಗಳು. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫ್ರಿಕ್ಷನ್ ಟುಡೇ. ನೆಕ್ಸ್ಟ್, so let us see. We discussed about force in our last class. ಬಲದ ಬಗ್ಗೆ ನಾವು ಕಲ್ತಿದ್ವಿ, ಹೌದಾ? ಸೊ ಫೋರ್ಸ್ ಮೀನ್ಸ್ ವಾಟ್? ಇಟ್ ಈಸ್ ಅ ಪುಷ್, ನೂಕುವುದು ಅಥವಾ ಪುಲ್, ತಳ್ಳುವುದು ಅಥವಾ ಜಗ್ಗುವುದು. ಅದಕ್ಕೆ ನಾವೇನಂತೀವಿ, ಬಲ ಅಂತ ಅಂತೀವಿ. ದಟ್ ಈಸ್ ಅ ಫೋರ್ಸ್. ಸೊ ಇನ್ ಫೋರ್ಸ್ ವಿ ಆಲ್ಸೋ ಸ್ಟಡಿಡ್ ರಿಗಾರ್ಡಿಂಗ್ ಟೈಪ್ಸ್ ಆಫ್ ಫೋರ್ಸಸ್, right? So we studied regarding contact force. Means here contact force means what? Here what happens, the two object will be in touch and they are subjected to a force, that is contact force. In contact force we learned regarding the frictional force. In short, frictional force ಬಗ್ಗೆ ನಾವೇನು ಶಾರ್ಟ್ ಆಗಿ ಕಲ್ತಿದ್ವಿ ಕಾಂಟ್ಯಾಕ್ಟ್ ಫೋರ್ಸಿಂದ, ಹೌದಾ? ಸೊ ಅದೇ ಪಾಠ ಇದೆ, ಅದನ್ನು ಇನ್ ಡೀಟೇಲ್ ಆಗಿ ಕಲಿಯುವುದು. ಓಕೆ, ನೆಕ್ಸ್ಟ್, ವಾಟ್ ಈಸ್ ಫ್ರಿಕ್ಷನ್? ಫ್ರಿಕ್ಷನ್ ಅಂದ್ರೇನು? ಫ್ರಿಕ್ಷನ್ ಈಸ್ ದ ಫೋರ್ಸ್ ರೆಸಿಸ್ಟಿಂಗ್ ದ ರಿಲೇಟಿವ್ ಮೋಷನ್ ಆಫ್ ಸಾಲಿಡ್ ಸರ್ಫೇಸಸ್, ಫ್ಲೂಯಿಡ್ ಲೇಯರ್ಸ್ ಆ್ಯಂಡ್ ಮಟೀರಿಯಲ್ ಎಲಿಮೆಂಟ್ಸ್ ಸ್ಲೈಡಿಂಗ್ ಅಗೇನ್ಸ್ಟ್ ಈಚ್ ಅದರ್. Relative motion, for example, when you apply, if this is an object, okay, so when you apply the force, the object which is at rest, ಅಂದರೆ ಇದು ಫಸ್ಟ್ ಮೂವ್ ಆಗ್ತಿರಲ್ಲ, ನೀವು ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ಮೋಷನ್ ಅಥವಾ ಚಲನೆಯಲ್ಲಾಗತ್ತೆ, ಹೌದಾ? ಆ ಚಲನೆಯ ನಿಯಂತ್ರಿಸುವ, ಆ ಚಲನ ಏನದು ಅಪೋಸ್ ಮಾಡುವಂತಹ ಫೋರ್ಸಿಗೆ ನಾವೇನಂತ ಕರಿತೀವಿ, ಫ್ರಿಕ್ಷನ್ ಅಂತ ಕರಿತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಫ್ರಿಕ್ಷನ್. ಮೀನ್ಸ್ ಇಟ್ ಈಸ್ ಅ ರೆಸಿಸ್ಟಿಂಗ್ ದ ರಿಲೇಟಿವ್ ಮೋಷನ್. ರೆಸಿಸ್ಟಿಂಗ್ ಅಂದರೆ ತಡೆ ಹಿಡಿತಾ ಇದೆ, ಅದು ಚಲನೆ ಆಗುವಂತಹ ವಸ್ತುವನ್ನು ರೆಸ್ಟಿಗೆ ಬರೋಕ್ಕೆ ತಡೆ ಹಿಡಿತಾ ಇದೆ. ಸೊ ಅಂಥ ಬಲಕ್ಕೆ ನಾವೇನಂತ ಅಂತೀವಿ, ಫ್ರಿಕ್ಷನಲ್ ಫೋರ್ಸ್. ದಟ್ ಈಸ್ ಕಾಲ್ಡ್ ಆಸ್ ಫ್ರಿಕ್ಷನಲ್ ಫೋರ್ಸ್. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್. ಸೊ ವಾಟ್ ಹ್ಯಾಪನ್ಸ್ ಹಿಯರ್? A person is moving his toy. A child is moving his toy using a trolley like this. Okay, ಈಗ ಏನಾಗುತ್ತೆ, ಟ್ರಾಲಿಯಿಂದ ಅವನು ಏನು ಮಾಡ್ತಾ ಇದ್ದಾನೆ, ಒಂದು ಆಟಿಕೆ ಸಾಮಾನು, ಒಂದು ಕಾರ್ ಇದೆ, ಸೊ ಅದನ್ನು ತಳ್ತಾ ಇದ್ದಾನೆ, ತಳ್ಳುವುದು, ಹೌದಾ? ಸೊ ಈ ಕಡೆಯಿಂದ ತಳ್ಳುವಾಗ ಏನಾಗುತ್ತೆ, ಚಲನೆಯ ದಿಕ್ಕು ಈ ಸೈಡ್ ಇದೆ, ಹೌದಾ? ಚಲನೆಯ ದಿಕ್ಕು, ದಟ್ ಈಸ್ ಅ ಡೈರೆಕ್ಷನ್ ಆಫ್ ಮೋಷನ್, ಹೌದಾ? ದ ಫೋರ್ಸ್ ಆಫ್ ಫ್ರಿಕ್ಷನ್ ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್. ಬಟ್ ವಾಟ್ ಹ್ಯಾಪನ್ಸ್, ಅ ಫ್ರಿಕ್ಷನಲ್ ಫೋರ್ಸ್ ಯಾವುದೋ ಒಂದು ಎದರ ಮೇಲೆ ನಡೆಸ್ತಾ ಇದ್ದಾನೆ, ಅವನು ನೆಲದ ಮೇಲೆ, ದಟ್ ಈಸ್ ಅ ಟೈಲ್ಸ್ ವಿ ಕ್ಯಾನ್ ಕಾಲ್, ಅದರ್ವೈಸ್ ಗ್ರೌಂಡ್. ಓಕೆ, ಆನ್ ದ ಟೈಲ್ಸ್ ಹೀ ಈಸ್ ಮೂವಿಂಗ್ ಹಿಸ್ ಕಾರ್ ಟಾಯ್, ಹೌದಾ? ಕಾರನ್ನು, ಆಟಿಕೆ ಸಾಮಾನನ್ನ ಮೂವ್ ಮಾಡ್ತಾ ಇದ್ದಾನೆ, ಚಲನೆ ಈ ದಿಕ್ಕಿನಲ್ಲಿ ಇದೆ, ಹೌದಾ?
ನಾವು ದ ಫ್ರಿಕ್ಷನಲ್ ಫೋರ್ಸ್ ಆ್ಯಕ್ಟ್, ಘರ್ಷಣೆ ಆಗುತ್ತೆ ಎದರ ನಡುವೆ, ಈ ಗಾಲಿಗಳ ನಡುವೆ ಅಥವಾ ಈ ಅಟಿಗೆ ಸಾಮಾನಿಂದ ಮತ್ತು ಈ ಟೈಲ್ಸಿಗೆ ಘರ್ಷಣೆ ಅಥವಾ ನೆಲಕ್ಕೆ ಘರ್ಷಣೆ ಆಗುತ್ತೆ. ಸೊ ಆ ಘರ್ಷಣೆ ದಿಕ್ಕು ಯಾವ ಕಡೆ ಇರುತ್ತೆ, ಇಟ್ ವಿಲ್ ಬಿ ಅಪೋಸಿಟ್ ಟು ದ ಮೋಷನ್, ದಟ್ ಈಸ್ ಲೈಕ್ ದಿಸ್. ಓಕೆ, ಈ ಚಲನೆ ಈ ಕಡೆ ಇದ್ದರೆ ಫ್ರಿಕ್ಷನಲ್ ಫೋರ್ಸ್ ಈ ಕಡೆ ಆ್ಯಕ್ಟ್ ಆಗುತ್ತೆ, ಅಂದರೆ ತಡೆ ಹಿಡಿಯೋಕ್ಕೆ ಅದು ಅಪೋಸಿಟ್ ಆಗಿ ರಿಯಾಕ್ಟ್ ಆಗುತ್ತೆ. So that is why the force of friction is opposite to the direction of the motion. Understood? Now, here, when we see this diagram, okay, pushing force, consider this is one good, ಒಂದು ಗೂಡ್ಸ್ ಇರ್ಬೋದು ಅಥವಾ ಒಂದು ಬಾಕ್ಸ್ ಇರ್ಬೋದು ಅಂದ್ಕೊಳ್ಳೋಣ, ಹೌದಾ? ಇಲ್ಲಿಂದ ತಳ್ತಾ ಇದ್ದಾರೆ ಅದನ್ನು. ಸೊ ಮೋಷನ್ ಈಸ್ ಇನ್ ದಿಸ್ ಡೈರೆಕ್ಷನ್, ಹೌದಾ? ನೆಕ್ಸ್ಟ್ ದ ಫ್ರಿಕ್ಷನಲ್ ಫೋರ್ಸ್ ವಿಲ್ ಬಿ ಇನ್ ದ opposite direction, so that what the frictional force will be doing, it will be always trying to stop the motion of an object. ಏನು ಮಾಡ್ತಾ ಇದೆ ಫ್ರಿಕ್ಷನಲ್ ಫೋರ್ಸ್, ಏನು ಮಾಡ್ತಾ ಇರುತ್ತೆ, ಅದರದ್ದು ಕೆಲಸ ಏನಂದರೆ, ಏನಾದರೂ ಒಂದು ವಸ್ತು ಮೂವ್ ಆಗ್ತಾ ಇದ್ದರೆ ಆ ಮೂವ್ ಆಗೋ ವಸ್ತುನ ನಿಯಂತ್ರಣದಲ್ಲಿ ಅಥವಾ ಅದನ್ನು ವಾಪಸ್ ರೆಸ್ಟಲ್ಲಿ ತರಬೇಕು ಅನ್ನೋ ಫೋರ್ಸ್ ಆ್ಯಕ್ಟ್, ಅನ್ನೋ ಅಪೋಸಿಟ್ ಫೋರ್ಸ್ ಅಂತಾರಲ್ಲ, ದಟ್ ಅಪೋಸಿಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಫ್ರಿಕ್ಷನಲ್ ಫೋರ್ಸ್, ಹೌದಾ? ದೆನ್ ವೆನ್ ದ ಫ್ರಿಕ್ಷನಲ್ ಫೋರ್ಸ್ ಹ್ಯಾಪನ್ಸ್, ಇಟ್ ಹ್ಯಾಪನ್ಸ್ ವೆನ್ ಎನಿ ಟೂ ಥಿಂಗ್ಸ್ ರಬ್ ಅಗೇನ್ಸ್ಟ್ ಈಚ್ ಅದರ್. ಎನಿ ಟೂ ಥಿಂಗ್ಸ್ ಮೀನ್ಸ್ ಹೌ ಮೆನಿ ಥಿಂಗ್ಸ್ ಶುಡ್ ಬಿ ದೇರ್ ಫಾರ್ ದ ಫ್ರಿಕ್ಷನಲ್ ಫೋರ್ಸ್? ಟು. ಎಷ್ಟು ವಸ್ತುಗಳಿರಬೇಕು ಮಿನಿಮಮ್ ಫ್ರಿಕ್ಷನಲ್ ಫೋರ್ಸ್ ಆಗಬೇಕಂದ್ರೆ 2 ವಸ್ತುಗಳು ಇರಬೇಕು. ದೆನ್ ವಾಟ್ ದೇ ಶುಡ್ ಡೂ, ದೇ ಶುಡ್ ರಬ್ ಅಗೇನ್ಸ್ಟ್ ಈಚ್ ಅದರ್. ಓಕೆ, ಸೊ ದೆನ್ ವಾಟ್ ಹ್ಯಾಪನ್ಸ್, ಫ್ರಿಕ್ಷನಲ್ ಫೋರ್ಸ್ will come into existence. So this is regarding the frictional force. So what we have to remember here, a frictional force is the force which resists the relative motion of an object. So here ಇದನ್ನು ಸಿಂಪಲ್ ಆಗಿ ಮಾಡೋಣ ಈ ಡೆಫಿನಿಷನ್ ಅನ್ನು. a friction is a force, friction is the force which resisting the relative motion of an object. We can make it as of an objects which are sliding against each other. Friction is the force, okay, of an which resisting the relative motion of an object sliding against each other. Then always the frictional force acts opposite to the direction of a motion. So these two factors we have to remember. Next, cause of friction ಅಂದರೆ ಘರ್ಷಣೆ ಆಗಕ್ಕೆ ಕಾರಣಗಳೇನಿರ್ಬೋದು? Friction is caused due to interlocking of irregularities between the two surfaces in contact. Friction is caused due to, for example, in this diagram, what happens, a car toy is moving on the ground. So ground may appear smooth, but it will be having certain irregularities, certain ridges. Understood? So due to that, a frictional force will be coming into contact. ಸೊ ಏನಾಗುತ್ತೆ ಅಲ್ಲಿ, ಈ ಕಾರ್ ಟಾಯ್ ಅಥವಾ ಈ ಅಟಿಕೆ ಸಾಮಾನು ಏನು ಮಾಡ್ತಾ ಇದೆ, ನೆಲದ ಮೇಲೆ ಹೋಗ್ತಾ ಇದೆ, ನುಗ್ಕೊಂಡು ಹೋಗ್ತಾ ಇದ್ದಾನೆ, ಹೌದಾ? ಸೊ ಅಲ್ಲೇನಾಗುತ್ತೆ, ನೆಲ ನಿಮಗೆ ಸ್ಮೂತಾಗಿ ಕಂಡ್ರೂ ಅಲ್ಲೇ ಇಲ್ಲಿ ತೂತು ಅಥವಾ ರಿಡ್ಜಸ್ಸು ಅಥವಾ ಇರ್ರೆಗ್ಯುಲಾರಿಟೀಸು ತುಂಬ ಸಾಫ್ಟಾಗೂ ಇರಲ್ಲ, ಲೈಕ್ ದಿಸ್ ವಿಚ್ ಮೇ ಬಿ ಆಬ್ಸರ್ವ್, ನಮಗೆ ಕಾಣ್ದೇನೂ ಇರ್ಬೋದು ಅಥವಾ ಕಾಣಿರ್ಬಹುದು. ಸೊ ಅದರಿಂದ ಏನಾಗುತ್ತೆ, ಆ ತಗ್ಗು ದಿನ್ನಿಗಳ ನಡುವೆ ಅಥವಾ ಸರ್ಫೇಸ್ ಮತ್ತು ಈ ಟಾಯ್ನ ನಡುವಿನ ಘರ್ಷಣೆ ಏನಾಗುತ್ತೆ, ಇಟ್ ಕಾಸಸ್ ದ ಫೋರ್ಸ್ ಆಫ್ ಫ್ರಿಕ್ಷನ್. ಆ ರಬ್ಬಿಂಗ್ ಅಥವಾ ಸ್ಲೈಡಿಂಗ್ ಏನಂತೀವಿ, ಒಂದರ ಮೇಲೆ ಒಂದು ಸ್ಲೈಡ್ ಆಗುತ್ತೆ ಅಲ್ಲ, ಒಂದರ ಮೇಲೆ ಒಂದು ಸ್ಲೈಡ್ ಆಗ್ತಾ ಹೋಗುತ್ತೆ. ಸೊ ಡ್ಯೂ ಟು ದಿಸ್ ಸ್ಲೈಡಿಂಗ್, ಸೊ ಏನಾಗುತ್ತೆ, ಇಲ್ಲಿ ಇರ್ರೆಗ್ಯುಲಾರಿಟೀಸ್ ಇರುತ್ತೆ ನೆಲದ ಮೇಲೆ ಅಂತ ತಿಳ್ಕೊಳ್ಳೋಣ. ಸೊ ಆ ನೆಲದ ಮೇಲೆ ಇರ್ರೆಗ್ಯುಲಾರಿಟೀಸ್ ಇದ್ದಾಗ ಈ ಸ್ಲೈಡ್ ಆಗುವಾಗ ಘರ್ಷಣೆ ಕಾಸ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಅ ಫೋರ್ಸ್ ಆಫ್ ಫ್ರಿಕ್ಷನ್. ಸ್ಮೂತ್ ಸರ್ಫೇಸಸ್ ಹ್ಯಾವ್ ಮೈನ್ಯೂಟ್ ಇರ್ರೆಗ್ಯುಲಾರಿಟೀಸ್ ಬಿಟ್ವೀನ್ ದ ಟೂ ಸರ್ಫೇಸಸ್. ಸ್ಮೂತ್ ಆಗಿದ್ದರೆ, ಈಗ ಸರ್ಫೇಸ್ ಸ್ಮೂತ್ ಆಗಿದ್ದರೆ, ಸೊ ಅದರ ಮೇಲೆ ಒಂದು ಬಾಕ್ಸ್ ಮೂವ್ ಆಗ್ತಾ ಇದೆ ಅಂದ್ಕೊಳ್ಳೋಣ. ಒಂದು ಬಾಕ್ಸ್ ಮೂವ್ ಆಗ್ತಾ ಇದೆ, ಸರ್ಫೇಸ್ ಅಥವಾ ನೆಲ ಸ್ಮೂತ್ ಆಗಿದ್ದರೆ ಏನಾಗುತ್ತೆ, ಫ್ರಿಕ್ಷನಲ್ ಫೋರ್ಸು ಕಡಿಮೆ ಇರುತ್ತೆ.
ಸ್ಮೂತ್ ಸರ್ಫೇಸಸ್ ಹ್ಯಾವ್ ಮೈನ್ಯೂಟ್ ಇರ್ರೆಗ್ಯುಲಾರಿಟೀಸ್. ರಫ್ ಸರ್ಫೇಸಸ್, ತುಂಬ ರಫ್ ಆಗಿ ಇರುವಂತಹ ಸರ್ಫೇಸಸ್ ಮೇಲೆ ಏನಾಗುತ್ತೆ, ದೇರ್ ವಿಲ್ ಬಿ ಅ ಲಾರ್ಜ್ ಇರ್ರೆಗ್ಯುಲಾರಿಟೀಸ್, ಅಂದರೆ ತೆಗ್ಗುದಿನ ತುಂಬ ಇರ್ತವೆ. ಸೊ ದ ಫ್ರಿಕ್ಷನಲ್ ಫೋರ್ಸ್ ವಿಲ್ ಬಿ ಮೋರ್. ಸೊ ಫೋರ್ಸ್ ಆಫ್ ಫ್ರಿಕ್ಷನ್ ಈಸ್ ಮೋರ್ ಇಫ್ ದ ಸರ್ಫೇಸಸ್ ಆರ್ rough. The force of friction is more if the surfaces are rough. If the surfaces are smooth, then the force of friction will be less. So what is here? What is the conclusion? ಏನು ತಿಳ್ಕೊಬೋದು ಇದರಲ್ಲಿ ನಾವು? ಫ್ರಿಕ್ಷನ್ ಕಾಸ್ ಆಗಬೇಕಂದ್ರೆ ಏನಿರಬೇಕು? ಎರಡು ಆಬ್ಜೆಕ್ಟ್ ಇರಬೇಕು. ಒಂದು ಆಬ್ಜೆಕ್ಟು ಒಂದರ ಸರ್ಫೇಸ್ ಮೇಲೆ ಸ್ಲೈಡ್ ಆಗ್ತಾ ಇರಬೇಕು. ಸ್ಲೈಡ್ ಆಗುವಾಗ ಆ ಸರ್ಫೇಸಿನ ಆಧಾರದ ಮೇಲೆ ಅದು ಸ್ಮೂತ್ ಇದೆನೋ ಅಥವಾ ರಫ್ ಇದೆನೋ, ಸ್ಮೂತ್ ಆರ್ ರಫ್, ಈ ಎರಡು ಬೇಸಿಸ್ ಮೇಲೆ ಏನಾಗುತ್ತೆ, ಫ್ರಿಕ್ಷನಲ್ ಫೋರ್ಸು ಜಾಸ್ತಿ ಅಥವಾ ಕಮ್ಮಿ ಆಗುತ್ತೆ. ಸ್ಮೂತ್ ಸರ್ಫೇಸ್ ಇದ್ದರೆ ಏನಾಗುತ್ತೆ, ದ ಇರ್ರೆಗ್ಯುಲಾರಿಟೀಸ್ ವಿಲ್ ಬಿ ವೆರಿ ಲೆಸ್, ಅಥವಾ ತಗ್ಗುದಿನ್ನೆಗಳು ಏನಂತೀವಿ ನಾವು, ಕಡಿಮೆ ಇರುತ್ತೆ. ಸೊ ಫ್ರಿಕ್ಷನಲ್ ಫೋರ್ಸ್ ಅಥವಾ ಘರ್ಷಣೆ ಎರಡು ವಸ್ತುಗಳ ನಡುವೆ ಏನಿರುತ್ತೆ, ಕಡಿಮೆ ಇರುತ್ತೆ. ಹೌದಾ? ರಫ್ ಸರ್ಫೇಸಸ್ ಅಂದರೆ ತುಂಬ ಏರು ಇಳಿತಗಳು ಇರುತ್ತೆ ಅಲ್ಲಿ. ಹೌದಾ? ಸೊ ಏರಿಳಿತಗಳಿದ್ದಾಗ ಘರ್ಷಣೆ, ಎರಡು ವಸ್ತುಗಳ ನಡುವೆ ಇರುವ ಘರ್ಷಣೆ ಏನಾಗುತ್ತೆ, ಜೋರಾಗಿರುತ್ತೆ. ಸೊ ದಟ್ ಈಸ್ ವೈ ಮೋರ್ ಫ್ರಿಕ್ಷನ್ ವಿ ವಿಲ್ ಆಬ್ಸರ್ವ್ ಆನ್ ಅ ರಫ್ ಸರ್ಫೇಸ್, ಲೆಸ್ ಫ್ರಿಕ್ಷನ್ ವಿ ವಿಲ್ ಆಬ್ಸರ್ವ್ ಇನ್ ಅ rough surface we will observe on a smooth surface. So this is regarding the cause of a friction. So what we learned regarding the definition, then we learned regarding the causes of friction, then also frictional force, direction of frictional force, it will be always opposite to the direction of the motion. ಈಗ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಸೇ, ರೈಲ್ವೆ ಸ್ಟೇಷನ್ಗೆ ಹೋಗಿರ್ತೀರ. ಹೌದಾ? ವೆನ್ ಯು ಗೋ ಟು ರೈಲ್ವೆ ಸ್ಟೇಷನ್, ಇನ್ ಸಮ್ ರೈಲ್ವೆ ಸ್ಟೇಷನ್, ಫಾರ್ ಎಕ್ಸಾಂಪಲ್ ಐ ಆಮ್ ಫ್ರಮ್ ಹುಬ್ಳಿ. ಸೊ ಇನ್ ಹುಬ್ಳಿ ಅವರ್ ರೈಲ್ವೆ ಸ್ಟೇಷನ್ ಈಸ್ ವೆರಿ ಲಾರ್ಜ್. ಓಕೆ, ಇಟ್ ಈಸ್ ವೆರಿ ಹ್ಯೂಜ್, ದೊಡ್ಡದಾಗಿದೆ. ಸೊ ಅಲ್ಲಿ ಸರ್ಫೇಸಸ್ಸನ್ನು ಸ್ಮೂತ್ ಮಾಡಿದ್ದಾರೆ. ವೈ? ಬಿಕಾಸ್ ವಿ ಕ್ಯಾನ್ ಡ್ರ್ಯಾಗ್ ದ ಟ್ರಾಲಿ. ನಮ್ದೇನು ಸೂಟ್ ಕೇಸ್ ವಿತ್ ವೀಲ್ಸ್ ಇರುತ್ತಲ್ಲ, ಅದನ್ನು ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ, ಸ್ಮೂತಾಗಿ ಹೋಗುತ್ತೆ. It is very easy to pull that trolley on a smooth surface. Why? Because the frictional force will be less. ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಏನಾಗುತ್ತೆ, ಅಲ್ಲಿ ಕಡಿಮೆ ಇರುತ್ತೆ. ಒಂದು ಕೆಲಸ ಮಾಡಿ, ನಿಮ್ಮ ಲಗೇಜ್ ಬ್ಯಾಗ್ನ ವೀಲ್ ಥರ ಇರುತ್ತಲ್ಲ, ಅದನ್ನು ನಿಮ್ಮ ಮನೆಯಲ್ಲಿ ಟೈಲ್ಸ್ ಮೇಲ್ಗಡೆ ಎಳಿತಾ ಹೋಗಿ. ಸೊ ಅಲ್ಲಿ ಸ್ಮೂತಾಗಿ ಹೋಗುತ್ತೆ. ಸೊ ಏನಾಗುತ್ತೆ, ಇಲ್ಲಿ ಸ್ಮೂತಾಗಿ ಹೋಗ್ತಾ ಇದೆ ಅಂದರೆ ದ ಫ್ರಿಕ್ಷನಲ್ ಫೋರ್ಸ್ ಈಸ್ ವೆರಿ ಲೆಸ್. ಘರ್ಷಣೆ ಅಲ್ಲಿ ಆ ಎರಡು ಆಬ್ಜೆಕ್ಟ್ಗಳ ನಡುವೆ ಏನಿದೆ, ಕಮ್ಮಿ ಇದೆ. ಹೌದಾ? ಸೊ ಟೇಕ್ ದ ಸೇಮ್ ಬ್ಯಾಗ್ ಆ್ಯಂಡ್ ಡ್ರ್ಯಾಗ್ ಆನ್ ಅ ರೋಡ್. ಪೂರಾ ಹೈವೇ ಮೇಲೆ ಹೋಗ್ಬೇಡಿ, ಮತ್ತು ಮನೆ ಹತ್ತಿರ ಇರುವ ಸಣ್ಣ ರೋಡಲ್ಲೋ ಅದನ್ನು ಎಳೀರಿ. ಸೊ ಅಲ್ಲೇನಾಗುತ್ತೆ, ಪೂರ ಸ್ಮೂತಾಗಿ ನಿಮ್ಮದು ಟ್ರಾಲಿ ಎಳ್ಕೊಂಡು ಬರೋಕ್ಕೆ ಆಗಲ್ಲ. ಏನಾಗುತ್ತೆ ಅಲ್ಲಿ, ಸೊ ದೇರ್ ಫ್ರಿಕ್ಷನಲ್ ಫೋರ್ಸ್ ವಿಲ್ ಬಿ ಮೋರ್. ಒಂದು ಕಡೆ ನಿಲ್ಲತ್ತೆ, ಒಂದು ಕಡೆ ಸೂಟ್ಗೆ ಸೊಟ್ಟಾಗ್ತಾ ಹೋಗುತ್ತೆ. ಹೌದಾ? ಸೊ ದ ಫ್ರಿಕ್ಷನಲ್ ಫೋರ್ಸ್ ವಿಲ್ ಬಿ more in case of rough surface. This is an example. Then one more I can say, when you see the wheels of your vehicles, it might be example of bike, might be an example of bicycle, your cycle, that is ನಿಮ್ಮ ಸೈಕಲ್ ಆಗಿರ್ಬೋದು, ನಿಮ್ಮ ಟೂ ವೀಲರ್ ಆಗಿರ್ಬೋದು, ಅಥವಾ ಫೋರ್ ವೀಲರ್ ಆಗಿರ್ಬೋದು. ಸೊ ಆ ಟೈರ್ನ ನೋಡಿದರೆ ಟೈರ್ ಸ್ಮೂತ್ ಆಗಿರುತ್ತಾ? ಇಲ್ಲ. ಟೈರ್ ಮೇಲೆ ಏನಿರುತ್ತೆ, ಡಿಸೈನ್ ಏನಾದರೂ ಒಂದು ಇರುತ್ತೆ. ಹೀಗೇನೋ ಅಥವಾ ಹೀಗೇನೋ ಮುಳ್ಳು ಥರನೋ, ಈಗ ರಬ್ಬರ್ದಿರುತ್ತೆ. ವೈ? ಬಿಕಾಸ್ ಇಫ್ ಅವರ್ ಟೈರ್ಸ್ ಅಥವಾ ಅವರ್ ವೆಹಿಕಲ್ಸ್ ವಿಲ್ ಮೂವ್ ಆನ್ all types of roads. It might move on rough surface, it might move on smooth surface. ಸೊ ರಫ್ ಸರ್ಫೇಸಲ್ಲಿ ಮೂವ್ ಆದಾಗ ಅದೇನಾಗುತ್ತೆ, ತಗ್ಗುದಿನ್ನಿ ಅಥವಾ ಸ್ಕಿಡ್ ಆಗೋದನ್ನು ಅಥವಾ ಪೂರ ಇದು ಮಾಡೋದನ್ನು ರೆಡ್ಯೂಸ್ ಮಾಡುತ್ತೆ. ಸ್ಮೂತ್ ಸರ್ಫೇಸಲ್ಲಿ ಮೇನ್ಲಿ ಅದು ಟಯರ್ಸು ಎದರ ಮೇಲೆ ಹೋಗೋಕ್ಕೆ ಇದು ಮಾಡಿರ್ತಾರೆ, ಸ್ಮೂತ್ ಸರ್ಫೇಸಲ್ಲಿ ಮೂವ್ ಆಗುವಾಗ, ಸಪೋಸ್ ನಿಮ್ಮ ವೆಹಿಕಲ್ಸ್ ಟಯರ್ ಸ್ಮೂತ್ ಆಗಿದ್ದರೆ, ಇದು ಸ್ಮೂತ್ ಆಗಿದ್ದರೆ, ದೇರ್ ಮೈಟ್ ಬಿ ಅ ಚಾನ್ಸ್ ಆಫ್ ಸ್ಕಿಡ್ಡಿಂಗ್. ಸೊ ದಟ್ ಈಸ್ ವೈ ಇಫ್ ಅ ಟಯರ್ ಹ್ಯಾಸ್ ಸಮ್ ಇರ್ರೆಗ್ಯುಲಾರಿಟೀಸ್, ಟಯರಿಗೆ ಸಮ್ ಇರ್ರೆಗ್ಯುಲಾರಿಟೀಸ್ ಅಥವಾ ಅದರಲ್ಲೇ ಏರುಪೇರುಗಳಿದ್ದರೆ ಏನಾಗುತ್ತೆ, ಸ್ವಲ್ಪ ಫ್ರಿಕ್ಷನಲ್ ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ, ವಿಚ್ ಈಸ್ ಈಸಿ ಟು ಮೂವ್.
ಇವೆರಡೂ ಸ್ಮೂತ್ ಆಗಿದ್ದರೆ ಫ್ರಿಕ್ಷನಲ್ ಫೋರ್ಸ್ ಪ್ರೊಡ್ಯೂಸೇ ಆಗಲ್ಲ. ದೆನ್ ವಾಟ್ ಹ್ಯಾಪನ್ಸ್? ದ ವೆಹಿಕಲ್ ಮೈಟ್ skid. Okay, so here in many cases our frictional force will apply. Okay, in our day to day life, see how frictional force is enacting or acting in our day to day life. ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ ಎಷ್ಟು ಯೂಸ್ ಆಗ್ತಾ ಇದೆ ಫ್ರಿಕ್ಷನಲ್ ಫೋರ್ಸನ್ನು ನಾವು ನೋಡಿ ತಿಳ್ಕೋಬೇಕು. ಹೌದಾ? ನೆಕ್ಸ್ಟ್, types of friction. Next we have types of friction. Before going to types of friction, let us study factors affecting the friction. Factors ಅಂದರೆ ಯಾವುದು ಫ್ಯಾಕ್ಟರ್ಗಳು ಅಥವಾ ಯಾವ ಕಾರಣಗಳು ನಮ್ಮ ಫ್ರಿಕ್ಷನ್ ಅಥವಾ ಘರ್ಷಣೆಯ ಮೇಲೆ ಡಿಪೆಂಡ್ ಆಗಿದೆ, ಅಥವಾ ಘರ್ಷಣೆ ಯಾವುಗಳಿಂದ, ಯಾವ ವಸ್ತುಗಳಿಂದ, ಯಾವ ಕಾರಣಗಳಿಂದ ಪ್ರಭಾವ ಬೀರತ್ತೆ. ದಟ್ ಈಸ್ ಅ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಫ್ರಿಕ್ಷನ್. ಓಕೆ, ಫ್ರಿಕ್ಷನ್ ಡಿಪೆಂಡ್ಸ್ ಅಪಾನ್ 2 ಫ್ಯಾಕ್ಟರ್ಸ್. ಫ್ರಿಕ್ಷನ್ ಏನಾಗುತ್ತೆ? 2 ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ದಟ್ ಈಸ್ ನೇಚರ್ ಆಫ್ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ನೇಚರ್ ಆಫ್ ಸರ್ಫೇಸಸ್ ಅಂದರೆ ಈಗ ಒಂದು ವಸ್ತು ಇನ್ನೊಂದರ ಮೇಲೆ ಅಥವಾ ನೆಲದ ಮೇಲೆ ಮೂವ್ ಆಗ್ತಾ ಇದೆ, ಅಥವಾ ಇನ್ನೊಂದು ವಸ್ತುಗಳ ಜೊತೆ ರಬ್ ಆಗ್ತಾ ಇದೆ, ಸ್ಲೈಡ್ ಆಗ್ತಾ ಇದೆ ಅಂದಾಗ, ಸೊ ದ ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ದ ಸರ್ಫೇಸ್. ಸರ್ಫೇಸ್ ಹೇಗಿದೆ ಅದರದ್ದು, ಅಥವಾ ಮೂವ್ ಆಗುವಂತಹ, ಅದು ರೋಲ್ ಆಗುವಂತಹ ಜಾಗ ಯಾವ ರೀತಿ ಇದೆ, ಅದು ಸ್ಮೂತ್ ಆಗಿದೆನಾ, ರಫ್ ಆಗಿದೆನಾ. ಸೊ ಬೇಸ್ಡ್ ಆನ್ ದ್ಯಾಟ್ ವಾಟ್ ಹ್ಯಾಪನ್ಸ್, ಅವರ್ ಫ್ರಿಕ್ಷನ್ ಡಿಪೆಂಡ್ಸ್. ದೆನ್ ಹೌ ಹಾರ್ಡ್ ದ ಸರ್ಫೇಸಸ್ ಪ್ರೆಸ್ ಟುಗೆದರ್. ಹೌ ಹಾರ್ಡ್ ದ ಸರ್ಫೇಸಸ್ ಪ್ರೆಸ್ ಟುಗೆದರ್ ಅಂದರೆ ಎಷ್ಟೊತ್ತನ ಅವೆರಡೂ ವಸ್ತುಗಳು ರಬ್ ಆಗ್ತಾ ಇರ್ತವೆ ಅಥವಾ ಒಂದರ ಮೇಲೊಂದು ಸ್ಲೈಡ್ ಆಗ್ತಾ ಇರ್ತವೆ. ಎಷ್ಟು ಬಲದ ಮೇಲೆ, ತುಂಬ ಜಾಸ್ತಿನಾ, ತುಂಬ ಕಡಿಮೆನಾ. ಸೊ ಅದರ ಆಧಾರದ ಮೇಲೆ ಏನಾಗುತ್ತೆ, ಫ್ರಿಕ್ಷನ್ನ ಫ್ಯಾಕ್ಟರ್ಸ್ ಏನಾಗುತ್ತೆ, ದೇ ವಿಲ್ ಡಿಪೆಂಡ್ ಆನ್ ಒನ್ ಅನದರ್. So friction depends on the nature of a surfaces in contact as well as how hard the surfaces press together one to other. So friction is less on a smooth surface. This we have to remember. Friction is less on the smooth surface. Friction is more on the rough surface because irregularities or ತೆಗ್ಗುದಿನ್ನು ಅಥವಾ ಏರುಪೇರುಗಳು ಎಲ್ಲಿ ಜಾಸ್ತಿ ಇರ್ತವೆ? ರಫ್ ಸರ್ಫೇಸಲ್ಲಿ ಜಾಸ್ತಿ ಇರ್ತವೆ, ಸ್ಮೂತ್ ಸರ್ಫೇಸಲ್ಲಿ ಕಮ್ಮಿ ಇರ್ತವೆ. ದಟ್ ಈಸ್ ವೈ ಫ್ರಿಕ್ಷನ್ ಈಸ್ ಮೋರ್ ಆನ್ ದ ರಫ್ ಸರ್ಫೇಸ್. ಫ್ರಿಕ್ಷನಲ್ ಫೋರ್ಸ್ ಈಸ್ ಲೆಸ್ ಆನ್ ದ smooth surface, and frictional force always acts opposite to the direction of motion. Okay, this is regarding the factors affecting the friction. So causes we learned, factors affecting the friction we learned, and then definition of frictional force we learned. Now we will discuss regarding the types of friction. Types of friction. So here there are 3 main types of friction. How many types of friction are there? 3 main types of friction. Understood? Yeah. They are static friction, okay, sliding friction and rolling friction. Static, sliding and rolling friction. So how we will remember? SSR. SSR, or you can remember it as SRS. SRS travels, right? So S means what here? Static friction. R means rolling friction. S means sliding friction. Static, rolling, sliding. Static, rolling, sliding. SRS friction. So how many types are there? 3 types. So let us discuss one by one. So what happens here? Static friction. Static friction is the friction exerted on an object at rest. It exerted on a object at rest. Static means what? The term stationary. Stationary. Okay. Stationary means not a stationary shop here. Stationary ಅಂದರೆ ಒಂದು ವಸ್ತು ರೆಸ್ಟಲ್ಲಿದ್ದರೆ ಆ ಆಬ್ಜೆಕ್ಟಿಗೆ ಅಥವಾ ಆ ವಸ್ತುಗೆ ಏನಂತೀವಿ? ಸ್ಟೇಷನರಿ ಆಬ್ಜೆಕ್ಟ್ ಅಂತ ಅಂತೀವಿ. ಸೊ ಹಿಯರ್ ಸ್ಟ್ಯಾಟಿಕ್, ವೆನ್ ವಿ ಕಟ್ ದಿಸ್ ಟರ್ಮ್, a word will be derived from this term, that is static. Static ಅಂದರೆ ರೆಸ್ಟ್ or
ದ ಆಬ್ಜೆಕ್ಟ್ ಆಟ್ ರೆಸ್ಟ್, ಒಂದೇ ಕಡೆ ನಿಲ್ಲುವಂತಹ, ಒಂದೇ ಕಡೆ ಇರುವಂತಹ, ಚಲನೆ ಇಲ್ಲದಂತಹ. ಓಕೆ, ಸೊ ದಟ್ ಈಸ್ ಅ ಸ್ಟ್ಯಾಟಿಕ್. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ is the friction exerted on a object at rest. ಯಾವುದಾದ್ರೂ ಆಬ್ಜೆಕ್ಟ್ ಅಥವಾ ವಸ್ತು ರೆಸ್ಟಲ್ಲಿದ್ದರೆ, ಸೊ ಆ ರೆಸ್ಟಲ್ಲಿರೋ ಆಬ್ಜೆಕ್ಟ್ ಮೇಲೆ ಆ್ಯಕ್ಟ್ ಆಗುವಂಥ ಫ್ರಿಕ್ಷನಿಗೆ ಏನಂತ ಕರಿತೀವಿ? ಸ್ಟ್ಯಾಟಿಕ್ ಫ್ರಿಕ್ಷನ್. ಇಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಓಕೆ, ದೆನ್ ಸ್ಲೈಡಿಂಗ್ ಫ್ರಿಕ್ಷನ್. ಸ್ಲೈಡ್ ಮೀನ್ಸ್ ವಾಟ್? ಜಾರುವುದು ಅಂತ ಅರ್ಥ. ಸ್ಲೈಡ್ ಮೀನ್ಸ್ ಜಾರುವುದು. ಸ್ಲೈಡ್, ಓಕೆ, ಮೀನ್ಸ್ ಜಾರು. ಹೌದಾ? ಸೊ ಸ್ಟ್ಯಾಟಿಕ್ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ದ ಫ್ರಿಕ್ಷನ್ ಎಕ್ಸರ್ಟೆಡ್ ವೆನ್ ಆನ್ ಆಬ್ಜೆಕ್ಟ್ ಸ್ಲೈಡ್ಸ್ ಓವರ್ ಅದರ್ ಸರ್ಫೇಸ್. ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ದ ಫ್ರಿಕ್ಷನ್ ಎಕ್ಸರ್ಟೆಡ್ ವೆನ್ ಆನ್ ಆಬ್ಜೆಕ್ಟ್ ಸ್ಲೈಡ್ಸ್ ಜಾರತ್ತೆ ಓವರ್ ಅ ಸರ್ಫೇಸ್. ಈಗ ಎರಡು ಆಬ್ಜೆಕ್ಟ್ ಕನ್ಸಿಡರ್ ಮಾಡೋಣ. ಎರಡು ಆಬ್ಜೆಕ್ಟ್ ಕನ್ಸಿಡರ್ ಮಾಡಿದಾಗ ಒಂದು ಆಬ್ಜೆಕ್ಟು ಇನ್ನೊಂದು ಆಬ್ಜೆಕ್ಟ್ ಮೇಲೆ ಸ್ಲೈಡ್ ಆದರೆ ಅಥವಾ ಜಾರಿದರೆ ಆ ಜಾರುವಿಕೆ ಘರ್ಷಣೆಗೆ ನಾವೇನಂತ ಕರಿತೀವಿ? ಸ್ಲೈಡಿಂಗ್ ಫ್ರಿಕ್ಷನ್. ಮೀನ್ಸ್, ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್ ಅ ಚೈಲ್ಡ್, he is playing on that sliding. Okay, so what happens here? Sliding happens. That is, a child surface as well as the smooth surface, a friction is causing here, which is called as sliding friction. Understood? Then for example, if you are going ಸೈಕಲಿಂದ ಡೌನಲ್ಲಿ ಹೋಗ್ತೀರಾ ರೋಡಿಗೆ, ಸೊ ಅಲ್ಲಿ ಏನಾಗುತ್ತೆ? ಇಳಿತಾ ಹೋಗ್ತೀರಾ ಅಥವಾ ಜಾರ್ತಾ ಹೋಗ್ತೀರಾ ವಿದೌಟ್ ಪೆಡಲಿಂಗ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಸ್ಲೈಡಿಂಗ್ ಫ್ರಿಕ್ಷನ್. Next, here in this diagram you can see a box is at a rest. ಹೌದಾ? It is not moving. A person is pushing it. So he is applying his force on an object which is at rest. So what is happening here? Friction will be producing in opposite direction. Okay, so here, as the force is applied on a object at rest, it is called a static friction. This is an example of static friction. This is an example of sliding friction. Next one is rolling friction. Rolling ಅಂದರೆ ಉರುಳುವುದು. ರೋಲಿಂಗ್. ಸ್ಲೈಡಿಂಗ್ ಅಂದರೆ ಜಾರುವುದು. ರೋಲಿಂಗ್ ಮೀನ್ಸ್ ಉರುಳುವುದು. ಹೌದಾ? ಸೊ ರೋಲಿಂಗ್ ಫ್ರಿಕ್ಷನ್ ಈಸ್ ದ ಫ್ರಿಕ್ಷನ್ ವೆನ್ ಆನ್ ಆಬ್ಜೆಕ್ಟ್ ರೋಲ್ಸ್ ಓವರ್ ಅ ಸರ್ಫೇಸ್. ರೋಲ್ಸ್ ಅಂದರೆ ಉರುಳುತ್ತೆ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸಿ in the temple, some of the devotees will be praying to the god, or they pray to the god that if something work happens, if something good happens to me, I will just ನಾನು ಏನು ಮಾಡ್ತೀನಿ? ಉರುಳು ಸೇವೆ ಮಾಡ್ತೀನಿ ಅಂತಾರೆ. ಹೌದಾ? ಉರುಳು ಸೇವೆ ಮಾಡ್ತೀನಿ ಅಂತಾರೆ. ಸೊ ಉರುಳು ಸೇವೆ ಮಾಡಿದಾಗ ಇಫ್ ಇಟ್ ಈಸ್ ಅ ರಫ್ ಸರ್ಫೇಸ್, ಆ ಉರುಳು ಸೇವೆ ಮಾಡಿದವ್ರನ್ನ ಕೇಳಿ, ಅದೇನಾದರೂ ಟೆಂಪಲ್ ಸುತ್ತ ರಫ್ ಸರ್ಫೇಸ್ ಇದ್ದರೆ ಇಟ್ ಟೇಕ್ಸ್ ಮೋರ್ ಟೈಮ್ ಫಾರ್ ದೆಮ್ ಟು ರೋಲ್ ಅಂದರೆ ಉರುಳು. ಇಫ್ ಇಟ್ ಈಸ್ ಅ ಸ್ಮೂತ್ ಸರ್ಫೇಸ್, ದೇ ಕ್ಯಾನ್ ರೋಲ್ ಫಾಸ್ಟ್. ಹೌದಾ? ಅವ್ರು ಏನು ಮಾಡ್ತಾರೆ? ಉರುಳು ಸೇವೆನ ಬೇಗ ಮಾಡ್ತಾರೆ ಸ್ಮೂತ್ ಆಗಿದ್ದರೆ. ವೈ? ಬಿಕಾಸ್ ಫ್ರಿಕ್ಷನಲ್ ಫೋರ್ಸ್ ಈಸ್ ಮೋರ್ ಆನ್ ಅ ರಫ್ ಸರ್ಫೇಸ್, ಫ್ರಿಕ್ಷನಲ್ ಫೋರ್ಸ್ ಈಸ್ ಲೆಸ್ ಆನ್ ಅ smooth surface. So here rolling friction is the friction. Rolling friction is the friction exerted when an object rolls over a surface. ಉರುಳತ್ತೆ. ಹೌದಾ? ಸೊ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಸ್ಲೈಟ್ಲಿ ಲೆಸ್ ದ್ಯಾನ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಲೈಡಿಂಗ್ ಫ್ರಿಕ್ಷನ್ ಏನಾಗುತ್ತೆ? ಲೆಸ್ ದ್ಯಾನ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಯಾಕೆ? ಬಿಕಾಸ್ ಇಫ್ ಆನ್ ಆಬ್ಜೆಕ್ಟ್ ಹ್ಯಾಸ್ ಟು ಸ್ಲೈಡ್, ಒಂದು ವಸ್ತು ಇನ್ನೊಂದು ಸರ್ಫೇಸ್ ಮೇಲೆ ಸ್ಲೈಡ್ ಅಥವಾ ಜಾರಬೇಕಂದ್ರೆ ಯಾವುದಾದ್ರೂ ವಸ್ತು ಏನಿರಬೇಕು? ಸ್ಮೂತ್ ಆಗಿರಬೇಕು. ಸೊ ಹೌದಾ? ಸೊ ಸ್ಮೂತ್ ಸರ್ಫೇಸ್ ಮೇಲೆ ಫ್ರಿಕ್ಷನ್ ಏನಿರುತ್ತೆ? ಕಮ್ಮಿ ಇರುತ್ತೆ. ದಟ್ ಈಸ್ ವೈ ದ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಸ್ಲೈಟ್ಲಿ ಲೆಸ್. ಸ್ಟ್ಯಾಟಿಕ್ ಫ್ರಿಕ್ಷನ್ಗಿಂತ ಸ್ಲೈಡಿಂಗ್ ಫ್ರಿಕ್ಷನ್ ಏನಿದೆ ಅದರದ ಪ್ರಭಾವ ಏನಿರುತ್ತೆ? ಕಮ್ಮಿ ಇರುತ್ತೆ. ಹೌದಾ?
Then rolling friction is less than sliding friction and static friction. ಉರುಳುವುದು. ಸೊ ಯಾವುದಾದ್ರೂ ವಸ್ತು ಒಂದು ಸರ್ಫೇಸ್ ಮೇಲೆ ಉರುಳಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಸರ್ಫೇಸು ಚಿಕ್ಕದ ಸ್ಮೂತ್ ಆಗಿದ್ರೆ ಏನಾಗುತ್ತೆ, ಉರುಳುವುದು ಬೇಗ ಆಗುತ್ತೆ. ಇಫ್ ಇಟ್ ಈಸ್ ರಫ್, ತುಂಬ ತಗ್ಗು ದಿನ್ನೆ ಇದ್ರೆ ನೀವು ರೋಡ್ ಮೇಲೆ ಉರುಳ್ತಾ ಹೋದ್ರೆ ಅದಾಗತ್ತಾ? ಇಲ್ಲ. ಅಲ್ಲೇನಾಗುತ್ತೆ, ಉರುಳು ಆಗೋದೇ ಇಲ್ಲ, ಅಥವಾ ನಿಮ್ಗೆ ಉರುಳಕ್ಕಾಗೋದೇ ಇಲ್ಲ. ಹೌದಾ? ಸೊ ವಾಟ್ ಹ್ಯಾಪನ್ಸ್ ಹಿಯರ್, ರೋಲಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಸ್ಲೈಡಿಂಗ್ ಫ್ರಿಕ್ಷನ್. ರೋಲಿಂಗ್ ಫ್ರಿಕ್ಷನ್ ಯಾಕೆ ಅದು ಕಮ್ಮಿ ಇರುತ್ತೆ? ಬಿಕಾಸ್ ಹಿಯರ್ ದ ಸರ್ಫೇಸ್, an object which is moving on a surface in the rolling friction will be very very smooth. ಅದು ತುಂಬ ಸ್ಮೂತ್ ಮತ್ತು ಡೌನ್ ಇರುವಾಗ ಏನಾಗುತ್ತೆ, ಅಲ್ಲಿ ಫ್ರಿಕ್ಷನಲ್ ಫೋರ್ಸು ಆ್ಯಕ್ಟ್ ಆಗೋದು ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ. ಸೊ ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್, a can is moving, okay, this is the direction of a motion. So frictional force act ಆಗಬೇಕಂದ್ರೆ ಸೊ ಇಟ್ ಶುಡ್ ಮೂವ್ ಇನ್ ದಿಸ್ ಡೈರೆಕ್ಷನ್. ನಾಟ್ ಈಸಿ, ಅಪ್ ಆಗಿ ಮೂವ್ ಆಗಬೇಕು, ಮೂವ್ ಅಪ್ ಆಗಬೇಕು ಫ್ರಿಕ್ಷನಲ್ ಫೋರ್ಸು. ಸೊ ಇದನ್ನು ಅಪೋಸ್ ಮಾಡೋದು ಈಸಿ, ಮೋಷನ್ನ ಅಪೋಸ್ ಮಾಡೋದು ಈಸಿ. ಬಟ್ ಇನ್ ಅಪ್ವರ್ಡ್ ಡೈರೆಕ್ಷನಲ್ಲಿ ಫ್ರಿಕ್ಷನಲ್ ಫೋರ್ಸು ರೆಸಿಸ್ಟ್ ಅಥವಾ ಆ ಮೋಷನ್ನ, ವಸ್ತುವಿನ ಚಲನೆಯ ನಿಯಂತ್ರಿಸುವುದು ಏನಾಗುತ್ತೆ, ಕಷ್ಟ ಆಗುತ್ತೆ. ದಟ್ ಈಸ್ ವೈ ರೋಲಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ದ ಸ್ಲೈಡಿಂಗ್ ಫ್ರಿಕ್ಷನ್. ದೆನ್ ಇನ್ ಕೇಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಹೈಯೆಸ್ಟ್ ಫ್ರಿಕ್ಷನ್ ಆಗೋದಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ನಲ್ಲಿ, ಬಿಕಾಸ್ ಹಿಯರ್ ದ ಆಬ್ಜೆಕ್ಟ್ ವಿಲ್ ಬಿ ಹೆವಿ. ಆ ಆಬ್ಜೆಕ್ಟ್ ಯಾವುದು ಮೂವ್ ಆಗ್ತಿರತ್ತೋ ಅದೇನಾಗುತ್ತೆ, ಹೆವಿ ಆಗಿರುತ್ತೆ, ಮತ್ತು ಅದು ರೆಸ್ಟ್ ಆಗಿರುತ್ತೆ, ಅದು ಚಲನೆಯಲ್ಲೇ ಇರಲ್ಲ. ಸೊ ಅದನ್ನು ಮೂವ್ ಮಾಡಬೇಕಾದ್ರೆ ಫೋರ್ಸ್ ಜಾಸ್ತಿ ಬೇಕಾಗತ್ತೆ. ಹೌದಾ? ದಟ್ ಈಸ್ ವೈ ಫ್ರಿಕ್ಷನಲ್ ಫೋರ್ಸ್ ವಿಲ್ ಬಿ ಮೋರ್ ಇನ್ ಕೇಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಅದು ಬೇಗ ಏನಾಗಲ್ಲ, ಮೂವ್ ಆಗಲ್ಲ. ದಟ್ ಈಸ್ ಅ ಸ್ಟ್ಯಾಟಿಕ್ ಫ್ರಿಕ್ಷನ್. So here from this we can write a condition that static friction is greater than sliding friction is greater than rolling friction. So ಈ ರೀತಿ ಬರಿಬೋದು. Okay, static friction is greater, this is a greater sign, okay, greater than sliding friction is greater than rolling friction ಅಂತ ಹೇಳ್ಬೋದು. ಹೌದಾ? ಸೊ ವಾಟ್ ಹ್ಯಾಪನ್ಸ್ ಹಿಯರ್, ಸ್ಟ್ಯಾಟಿಕ್ ಫ್ರಿಕ್ಷನಲ್ಲಿ ನಮಗೆ ಜಾಸ್ತಿ ಫೋರ್ಸ್ ಅಥವಾ ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಇರುತ್ತೆ. ಸ್ಲೈಡಿಂಗ್ ಫ್ರಿಕ್ಷನಲ್ಲಿ ಒಂದು ಸರ್ಫೇಸ್ ಸ್ಮೂತ್ ಆಗಿರೋದ್ರಿಂದ ಜಾರುವಿಕೆಗೆ ಘರ್ಷಣೆ ಕಮ್ಮಿ ಇರುತ್ತೆ. ದೆನ್ ಇನ್ ಕೇಸ್ ಆಫ್ ರೋಲಿಂಗ್ ಫ್ರಿಕ್ಷನ್ ಸರ್ಫೇಸ್ ಸ್ಮೂತ್ ಆಗೋದ್ರ ಕಾರಣ ಏನಾಗುತ್ತೆ, ಇಲ್ಲಿ ದ ರೋಲಿಂಗ್ ಫ್ರಿಕ್ಷನ್ ವಿಲ್ ಬಿ ಆರ್ ದ ಫ್ರಿಕ್ಷನಲ್ ಫೋರ್ಸ್ ವಿಲ್ ಬಿ ವೆರಿ ವೆರಿ ಲೆಸ್ ಇನ್ ಕೇಸ್ ಆಫ್ rolling friction. So this is about the types of friction. So what is the trick to remember types of friction? Yes, RES: static, rolling, sliding. Okay, static is more always, rolling is always less, then sliding is medium. Understood? So the sliding friction will be medium, and you can see the example in the images. This is a static example, and this is a sliding example, and this is the rolling example. Understood? So what all we learned today? We learned regarding the definition of an friction. Then we learned regarding the causes, that is surfaces, and how hard it is moving, that is we can call the motion. Okay, next we learned regarding the definition of a friction. Then also we learned regarding the 3 types of friction. Okay, then we are going to learn regarding day-to-day friction. So day-to-day friction, what happens in day-to-day friction? So we will be experiencing the friction on the road, or rubbing our hands. Okay, then we are facing the friction in our
while taking our luggages or the wheels and the surface. Okay, so here in our day to day life we are observing the friction in many things. And for example, in the forest fire also, what happens there? ಕಾಡ್ಗಿಚ್ಚು ಅಂತ ಅಂತೀವಿ, ಫಾರೆಸ್ಟ್ ಫೈರ್. ಅಲ್ಲಿ ಏನಾಗತ್ತೆ, ಮರಗಳು ದಟ್ಟವಾಗಿ ಬೆಳೆದ ಕಾರಣ ಅಲ್ಲೇನಾಗತ್ತೆ, ಮರದ ಕಾಂಡಗಳು, ಸೊ ದೇ ಸ್ಟಾರ್ಟ್ ಟು ರಬ್ ಈಚ್ ಅದರ್ ಸರ್ಫೇಸ್. ಅವೇನಾಗತ್ತೆ, ಎರಡೂ ಸರ್ಫೇಸು ರಬ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಸಮ್ಮರ್ ಸೀಸನ್ಲಿ ಸೂರ್ಯನ ಕಿರಣನು ಜಾಸ್ತಿ ಬೀಳ್ತಾ ಹೋಗುತ್ತೆ. ಸೊ ಡ್ಯೂ ಟು ದ ಹೀಟ್ ಪ್ರೊಡ್ಯೂಸ್ಡ್, ಸೊ ಫ್ರಿಕ್ಷನ್ ಇಂದ ನಮಗೇನು ಬರುತ್ತೆ, ಹೀಟ್. ಡ್ಯೂ ಟು ದ ಫ್ರಿಕ್ಷನ್ heat will be produced. Okay, so due to the heat produced, it rises to the fire, which causes the forest fire. So here what happens, a friction is acting good in some cases and is acting bad in some cases. So in the next class we will be learning regarding certain important questions on the friction, as well as we will be learning regarding the good effects as well as bad effects of the friction. Okay, so until that, wear the mask, go to the school, put the sanitizer and be safe. Have a nice day.